ಲೋಕಸಭೆ ಚುನಾವಣೆಗೂ ಮುನ್ನ ಬಹಳಷ್ಟು ಜನ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬರಲಿದ್ದಾರೆ. ಆ ಚುನಾವಣೆ ನಂತರ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇರುವುದಿಲ್ಲ. ಆ ಪಕ್ಷ ಒಡೆದು ಎರಡು ಹೋಳಾಗುತ್ತದೆ. ನಂತರ ದಿನಗಳಲ್ಲಿ ತಾನಾಗಿಯೇ ಮುಳುಗಿ ಹೋಗುತ್ತದೆ ಎಂದು ಮುದ್ದೇಬಿಹಾಳ ವಿಧಾನಸಭಾ ಮತಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಎಸ್ ಪಾಟೀಲ್ ನಡಹಳ್ಳಿ ಅವರು ಭವಿಷ್ಯ ನುಡಿದಿದ್ದಾರೆ. ಮುದ್ದೇಬಿಹಾಳದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಸುದ್ದಿಗೋಷ್ಠಿಯೊಂದರಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಬಗ್ಗೆ ಮಾಧ್ಯಮಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಈಗ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಹೋಗಿದ್ದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳಿ ಬಂದಿದ್ದಾರೆ. ಇವರಂತೆ ಕಾಂಗ್ರೆಸ್ನಲ್ಲಿರುವ ಲಕ್ಷ್ಮಣ್ ಸವದಿ ಸೇರಿ ಹಲವರು ಬಿಜೆಪಿಗೆ ಮರಳಲಿದ್ದಾರೆ. ಆ ಪಕ್ಷವನ್ನು ಬಿಜೆಪಿಯವರು ಮತದಾರರು ಮುಳುಗಿಸಬೇಕಾದ ಅಗತ್ಯವಿಲ್ಲ. ಈಗ ಅಲ್ಪ ಸ್ವಲ್ಪ ಉಸಿರಾಡುತ್ತಿದ್ದು ಕೆಲವೇ ತಿಂಗಳಲ್ಲಿ ಅದು ನಿಂತು ಹೋಗುತ್ತದೆ ಎಂದು ಕಾಂಗ್ರೆಸ್ ಬಗ್ಗೆ ಎಸ್ ಪಾಟೀಲ್ ನಡಹಳ್ಳಿ ಅವರು ವ್ಯಂಗ್ಯವಾಡಿದರು. ಇನ್ನು ಕಾಂಗ್ರೆಸ್ ಎಂಎಲ್ಎಗಳಿಗೆ ಈ ಸರ್ಕಾರ ಬೇಸರ ಮೂಡಿಸಿದೆ. ಕಾಂಗ್ರೆಸ್ನ ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು, ಸಚಿವ ರಾಜಣ್ಣನವರು ಹೇಳಿರುವ ಮಾತುಗಳನ್ನು ಗಮನಿಸಿದರೆ ಪಕ್ಷದ ಅವನತಿ ಈಗಲೇ ಕಂಡುಬರತೊಡಗಿದೆ. ಕಾಂಗ್ರೆಸ್ ಯಾಕೆ ನಾಶವಾಗ್ತಿದೆ ಅಂದರೆ ಅದು ಈ ದೇಶದ ಜನರ ಹೃದಯಕ್ಕೆ ಚೂರಿ ಹಾಕಲು ಹೊರಟಿದೆ. ಈ ದೇಶದ ಜನರ ಹೃದಯ, ಆಧ್ಯಾತ್ಮ, ಸಂಸ್ಕೃತಿ, ಸಂಸ್ಕಾರ ಇದಕ್ಕೆ ಚೂರಿ ಹಾಕುವ ಪ್ರಯತ್ನ ನಡೆಸುತ್ತಿದೆ. ದೇಶದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಿ ಬದುಕಿದರೆ ಕಾಂಗ್ರೆಸ್ನವರಿಗೆ ಸಂಕಟ ಆಗುತ್ತದೆ ಎಂದರು. ಕಾಂಗ್ರೆಸ್ ಪಕ್ಷ ಈ ದೇಶದ ಜನರ ಹೃದಯಕ್ಕೆ ಚೂರಿ ಹಾಕ್ಲಿಕ್ಕೆ ಹೋದ. ಇದು ದೇಶದ ಜನರ ಹೃದಯ, ಈ ದೇಶದ ಅಧ್ಯಾತ್ಮ, ಈ ದೇಶದ ಸಂಸ್ಕೃತಿ, ಈ ದೇಶದ ಸಂಸ್ಕಾರ, ಅದಕ್ಕೆ ಚೂರಿ ಹಾಕಕ್ಕೆ ಪ್ರಯತ್ನ ಮಾಡಿ. ಹೀಗಾಗಿ ಇವತ್ತು ನೋಡಿ, ನಾನು ಮಾಧ್ಯಮದಾಗ ಈಗ ನೋಡ್ತಾ ಇದ್ದೇನೆ, ಜಸ್ಟ್ ಟಿವಿನಲ್ಲಿ ಬರ್ತಾ ಇತ್ತು, ನೋಡ್ತಾ ಇದ್ದೆ. ಆ ಮಂಡ್ಯ ಜಿಲ್ಲೆನಲ್ಲಿ ಒಂದು ಊರಿನಲ್ಲಿ ಇಡೀ ಊರಿನವರು ಮುಸ್ಲಿಂ ಸಮಾಜದವ್ರು ಸೇರಿ ಆ ಒಂದು ಹಳೇ ಕಂಬ, ಧ್ವಜ ಕಂಬಕ್ಕೆ ಜೈ ಶ್ರೀರಾಮ್ ಅಂತೇಳಿ ಆಂಜನೇಯನ ಫೋಟೋ ಇರೋದನ್ನ ಧ್ವಜಾರೋಹಣ ಮಾಡಿದ್ದಾರೆ 22ನೇ ತಾರೀಕು. ಅಯೋಧ್ಯೆಯಲ್ಲಿ ಏನು ರಾಮನ ಒಂದು ಸ್ಥಾಪನೆ ಆಯ್ತು ಅವತ್ತು ಅವ್ರು ಮಾಡಿದ್ದಾರೆ. ಆ ಊರನ್ನವ್ರು ಎಲ್ಲರೂ ಕೂಡಿ ಮಾಡ್ಯಾರ. ಅದನ್ನ ಇವರು ನಿನ್ನೆ ರಾತ್ರಿ 3 ಗಂಟೆಗೆ ಕಿತ್ತಕ್ಕೆ ಹೋಗ್ಯಾರ. ಅದನ್ನ ತೆಗಿಬಾರ್ದು ಅಂತ ಗಟ್ಟಿಯಾಗಿ ನಿಂತ್ಕೊಂಡಾರ ಆ ಊರಿನ ಮುಸ್ಲಿಂ ಜನಾಂಗ ರಚನೆ ಮಾಡಿ. ಫ್ರಂಟ್ ಲೈನಲ್ಲಿ ನಿಂತ್ಕೊಂಡಿರೋದು ಊರಿನ ಮುಸ್ಲಿಂ ಜನಾಂಗ ನಿಂತ್ಕೊಂಡೋದನ್ನು ತೆಗಿಬಾರ್ದು ಅಂತ ಹೇಳಿ, ಅದ್ರ ಜೊತೆಗೆ ಹಿಂದೂಗಳಿದ್ದಾರೆ, ಪ್ರಶ್ನೆ ಬೇರೆ. ಅಂದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ರು ಒಂದಾಗಿ ಬದುಕೋದಕ್ಕೂ ಕೂಡ ಕಾಂಗ್ರೆಸ್ನವ್ರಿಗೆ ಸಂಕಟ ಆಗುತ್ತೆ. ಏನಾದ್ರು ಮಾಡಿ ಸಹಿಸ್ಕೊಳಕ್ಕಾಗುತ್ತೆ. ಅದಕ್ಕೆ ಇವತ್ತು ಮಂಡ್ಯದಲ್ಲಿ ಸ್ಟಾರ್ಟ್ ಆಗಿದೆ.